ಮೂಡೀಸ್ ಮತ್ತು ಐಎನ್ಎಫ್ನಂತಹ ಹಣಕಾಸು ಸಂಸ್ಥೆಗಳ ಇತ್ತೀಚಿನ ವರದಿಗಳ ಪ್ರಕಾರ 2027ರ ವೇಳೆಗೆ ಯಾವ G20 ದೇಶವು ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಉಳಿಯುವ ನಿರೀಕ್ಷೆಯಿದೆ. ಸರಿಯಾದ ಉತ್ತರ ಭಾರತ. ಭಾರತದಲ್ಲಿ ಪೂರ್ವ ಮೀಸಲಾದ ಸರಕು ಕಾರಿಡಾರ್ ಯಾವ 2 ಟರ್ಮಿನಲ್ಗಳನ್ನು ಸಂಪರ್ಕಿಸುತ್ತದೆ? ಸರಿಯಾದ ಉತ್ತರ ಲುಧಿಯಾನ ಮತ್ತು ದಂಕುನಿ. ಅಗರ್ತಲಾ ಅಖೌರಾ ರೈಲು ಸಂಪರ್ಕವು ಯಾವ 2 ದೇಶಗಳ ನಡುವಿನ ರೈಲು ಸಂಪರ್ಕವನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾದ ಯೋಜನೆಯಾಗಿದೆ? ಸರಿಯಾದ ಉತ್ತರ ಭಾರತ ಮತ್ತು ಬಾಂಗ್ಲಾದೇಶ. 2025ರಲ್ಲಿ ಅಮೆರಿಕ ಸರ್ಕಾರ ಎಷ್ಟು ಸಮಯದವರೆಗೆ ಸ್ಥಗಿತಗೊಂಡಿದೆ? ಸರಿಯಾದ ಉತ್ತರ 42 ದಿನಗಳು. ಮೊದಲ ಸರ್ಕಾರಿ ಡಿಜಿಟಲ್ ದಿರ್ಹಂ ವಹಿವಾಟಿಗೆ ಬಳಸಲಾದ ವೇದಿಕೆಯನ್ನು ಹೀಗೆ ಕರೆಯಲಾಯಿತು. ಸರಿಯಾದ ಉತ್ತರ ಎಂಬ್ರಿಡ್ಜ್. ಎಲೆಕ್ಟ್ರಾನಿಕ್ಸ್ ಅಭಿವೃದ್ಧಿ ನಿಧಿಯ ರಚನೆಯನ್ನು ಮೊದಲು ಯಾವ ನೀತಿ ದಾಖಲೆಯಲ್ಲಿ ಕಲ್ಪಿಸಲಾಗಿತ್ತು? ಸರಿಯಾದ ಉತ್ತರ ರಾಷ್ಟ್ರೀಯ ಎಲೆಕ್ಟ್ರಾನಿಕ್ಸ್ ನೀತಿ 2012. ಗಾರ್ಡನ್ ರೀಚ್ ಶಿಪ್ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ ಲಿಮಿಟೆಡ್ ಮತ್ತು ಒಂದು ಮಸ್ಮ್ ಘಟಕದ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಲಾದ ನೀರಾಕ್ಷಿ ಎಯುವಿ ಸುಮಾರು ಎಷ್ಟು ಗಂಟೆಗಳ ಬಾಳಿಕೆ ಹೊಂದಿದೆ? ಸರಿಯಾದ ಉತ್ತರ 10 ಗಂಟೆಗಳು. ಜಲಾಂತರ್ಗಾಮಿ ನೌಕೆಗಳು ಮತ್ತು ಇತರ ನೀರೊಳಗಿನ ವಾಹನಗಳ ಕಾರ್ಯಾಚರಣೆಗೆ ತೇಲುವಿಕೆಯನ್ನು ಸಾಧಿಸಲು ಭೌತಶಾಸ್ತ್ರದ ಯಾವ ನಿಯಮವು ಮೂಲಭೂತವಾಗಿದೆ? ಸರಿಯಾದ ಉತ್ತರ ಆರ್ಕಿಮಿಡೀಸ್ ತತ್ವ. ಭಾರತದ ಸಮುದ್ರಯಾನ ಕಾರ್ಯಾಚರಣೆಯಡಿಯಲ್ಲಿ 3 ಸಿಬ್ಬಂದಿಯನ್ನು 6,000 ಮೀಟರ್ ಆಳಕ್ಕೆ ಸಾಗಿಸಲು ವಿನ್ಯಾಸಗೊಳಿಸಲಾದ ಮಾನವಸಹಿತ ಸಬ್ಮರ್ಸಿಬಲ್ ವಾಹನದ ಹೆಸರೇನು? ಸರಿಯಾದ ಉತ್ತರ ಮತ್ಸ್ಯ 6000. 2025ರಲ್ಲಿ ಡ್ರುಡೋ ಅಭಿವೃದ್ಧಿಪಡಿಸಿದ ಸ್ಥಳೀಯ ರಾಡಾರ್ ವ್ಯವಸ್ಥೆಯನ್ನು ಯಾವ ವಿಮಾನದ ಸಾಮರ್ಥ್ಯಗಳನ್ನು ಹೆಚ್ಚಿಸಲು ವಿನ್ಯಾಸಗೊಳಿಸಲಾಗಿದೆ? ಸರಿಯಾದ ಉತ್ತರ ತೇಜಸ್ Mk1A. 2025ರಲ್ಲಿ ಡ್ರುಡೋ ಘೋಷಿಸಿದಂತೆ ತಂತ್ರಜ್ಞಾನ ಅಭಿವೃದ್ಧಿ ನಿಧಿ ಯೋಜನೆಗಾಗಿ ರಕ್ಷಣಾ ಸಚಿವಾಲಯವು ಅನುಮೋದಿಸಿದ ಹೊಸ ಗರಿಷ್ಠ ಮಿತಿ ಎಷ್ಟು? ಸರಿಯಾದ ಉತ್ತರ 50 ಕೋಟಿ ರೂ. PIUV ಅನ್ನು ಯಾವ ಸಂಸ್ಥೆ ಅಭಿವೃದ್ಧಿಪಡಿಸಿದೆ? ಸರಿಯಾದ ಉತ್ತರ DRDO. ಹವಳದ ದಿಬ್ಬಗಳ ಮೇಲ್ವಿಚಾರಣೆಗಾಗಿ ಗೋವಾದಲ್ಲಿ CERNIO ಪ್ರಾರಂಭಿಸಿದ ಸ್ವಾಯತ್ತ ನೀರೊಳಗಿನ ವಾಹನ ಹೆಸರೇನು? ಸರಿಯಾದ ಉತ್ತರ ಸೀಬೋಟ್. ಡಿಜಿಟಲ್ ದಿರ್ಹಂ ಬಳಸಿ ಯುಎಇಯ ಮೊದಲ ಸರ್ಕಾರಿ ವ್ಯವಹಾರವು ಈ ಕೆಳಗಿನ ವರ್ಷಗಳಲ್ಲಿ ಪೂರ್ಣಗೊಂಡಿತು. ಸರಿಯಾದ ಉತ್ತರ 2 ನಿಮಿಷಗಳಿಗಿಂತ ಕಡಿಮೆ.